ಒಂದು ಬೂಸ್ಟ್ ಕನ್ವರ್ಟರ್ ಮಾಡ್ತೀನಿ. ಆ ಬೂಸ್ಟ್ ಕನ್ವರ್ಟರ್ ಹೆಂಗಿರುತ್ತೆ ಅಂದರೆ, ಮಾಡಾದ್ಮೇಲೆ ಗೊತ್ತಾಗುತ್ತೆ. ಆ ಬೂಸ್ಟ್ ಕನ್ವರ್ಟರ್ ಅಷ್ಟೊಂದು ಶಕ್ತಿ ಇರುತ್ತೆ. ಅದು ಇಷ್ಟು LED ಹತ್ಸುತ್ತೆ. ಬರೀ ಒಂದು 1.5 ವೋಲ್ಟ್ ಬ್ಯಾಟ್ರಿ ಉಪಯೋಗಿಸ್ಕೊಂಡು ಬೇರೆ ಬ್ಯಾಟ್ರಿ ಉಪಯೋಗಿಸ್ತೀನಿ. ಕೈಗೆ ಸಿಕ್ತಾ ಅದನ್ನು ತೋರಿಸ್ದೆ. ಬರೀ ಇದು ಲೈಟ್ ಹತ್ಸಲ್ಲ, ಬೇರೆ ಬೇರೆ ಕಂಪೋನೆಂಟು ಅಂದರೆ ಇಂಥವು ಕೆಪಾಸಿಟರ್ಗಳು ಇರ್ತಾವಲ್ಲ ಅಂಥವು ಚಾರ್ಜು ಮಾಡುತ್ತೆ. ಈ ಥರ ದಪ್ಪನು ಕೆಪಾಸಿಟರ್ಗಳು ಇರ್ತಾವಲ್ಲ ಇಂಥವನ್ನ ಚಾರ್ಜು ಮಾಡ್ಬೋದು. ಬರೀ 1.5 ವೋಲ್ಟ್ ಬ್ಯಾಟ್ರಿ ಉಪಯೋಗಿಸ್ಕೊಂಡು. ಅದು ಅಲ್ಲ ಉಪಯೋಗಿಸೋದು, ನೋಡೋಣ. ಅವೆಲ್ಲ ಆಗೋದು ಬರೀ ಒಂದು 5-6 ಕಂಪೋನೆಂಟ್ಗಳಿಂದ. ಇವಾಗ ನೋಡೋಕ್ಕೆ ಬಂದರೆ ಟ್ರಾನ್ಸಿಸ್ಟರ್ನ ಇಲ್ಲಿ 3 ಥರದ ಟ್ರಾನ್ಸಿಸ್ಟರ್ಗಳು ಸಿಗ್ತವೆ. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಉಪಯೋಗಿಸ್ತೀರಾ ಬೂಸ್ಟ್ ಕನ್ವರ್ಟರ್ನ ಅಂತ. ನೀವು 1.5 ವೋಲ್ಟ್ನ ಕನ್ವರ್ಟ್ ಮಾಡಬೇಕು ಅಂದರೆ 10 ವೋಲ್ಟು 12 ವೋಲ್ಟು ಆ ಥರ ಆದರೆ ಈ ಟ್ರಾನ್ಸಿಸ್ಟರ್ ಉಪಯೋಗಿಸ್ರಿ. ಇದನ್ನು ಯಾಕೆ ನಾನು ಉಪಯೋಗಿಸಲ್ಲ ಅಂದರೆ ಇದು ಸಣ್ಣ ಐತೆ, ಹಂಗೆ ಕಡಿಮೆ ವೋಲ್ಟೇಜು. ಅದು ಒಂದು ಅಡ್ವಾಂಟೇಜು ಅಂದರೆ ಇದು ಸಣ್ಣ ಇರೋದ್ರಿಂದ ಇದು ಬೇಗ ಹೀಟಪ್ ಆಗುತ್ತೆ. ಇದಕ್ಕೆ ಆದಂಥ ಒಂದು ಯಾವುದು ಹೀಟ್ ಸಿಂಕ್ ಇಲ್ಲ, ಅದಕ್ಕೆ ಇದು ಬರುತ್ತೆ. ಇದರಲ್ಲಿ ಅದರಲ್ಲಿ ಡಿಸ್ಅಡ್ವಾಂಟೇಜಸ್ ಏನಿಲ್ಲ. ಅಂದರೆ ಜಾಸ್ತಿ ವೋಲ್ಟೇಜ್ ಕೊಟ್ಟರೆ ಬೇಗ ಕೆಟ್ಟೋಗುತ್ತೆ. ಇದು ಆಪ್ರೇಟಿಂಗ್ ವೋಲ್ಟೇಜು 3 ವೋಲ್ಟಿಂದನೂ ಆಪ್ರೇಟ್ ಆಗುತ್ತೆ, ಇಲ್ಲ 1.5 ವೋಲ್ಟು 1 ವೋಲ್ಟಿಂದನೂ ಆಪ್ರೇಟ್ ಆಗುತ್ತೆ. ಇದು 1.5 ವೋಲ್ಟಿಂದ ಆಪ್ರೇಟ್ ಆಗಲ್ಲ, ದೊಡ್ಡ ಟ್ರಾನ್ಸಿಸ್ಟರು. ಯಾಕೆ ಅಂದರೆ ಇದು ಆಪ್ರೇಟಿಂಗ್ ವೋಲ್ಟೇಜೇ 3 ಇಲ್ಲ 2 ವೋಲ್ಟೇಜು. ಇದು ಲೋ ವೋಲ್ಟೇಜು, ಇದು ಮೀಡಿಯಮ್ ವೋಲ್ಟೇಜು, ಇದು ಹೈ ವೋಲ್ಟೇಜ್. ಇವು 3 ಟ್ರಾನ್ಸಿಸ್ಟರ್ಗಳು ಇದ್ದಾವೆ ಬೂಸ್ಟ್ ಕನ್ವರ್ಟರ್ ಮಾಡೋದಕ್ಕೆ. ನೀವೇನ 12 ವೋಲ್ಟ್ 24 ವೋಲ್ಟ್ ಮಾಡಬೇಕು, ಇಲ್ಲಿ AC ಕರೆಂಟ್ ಜನ್ರೇಟ್ ಮಾಡಬೇಕು ಅಂದರೆ ಅಂಥವಕ್ಕೆ ಅಂತ MOSFET ಬರುತ್ತೆ. ಈಗ ನಾನು ಇದನ್ನು ತಗೊತೀನಿ D88. ಒಂದು ಹೀಟ್ ಸಿಂಕು ಬೇಕಾಗುತ್ತೆ. ಇದರದ್ದು ಹೀಟ್ನ ಅಕಸ್ಮಾತ್ ಹೀಟ್ ಆದರೆ ಅಂತ. ಈಗ ಹೀಟ್ ಸಿಂಕ್ ನೋಡೋದಾದರೆ ನಾನು ಇಂಥದ್ದು ತಗೊತೀನಿ. ಯಾವ್ದು ಬೇಕಾದ್ರೆ ತಗೊಬೋದು. ಎಲ್ಲ ಬೂಸ್ಟ್ ಕನ್ವರ್ಟರ್ ಪ್ರಿನ್ಸಿಪಲ್ಲು ಇಂಡಕ್ಟರು ಇಂದನೇ ವರ್ಕ್ ಆಗೋದು. ಇಂಡಕ್ಟರ್ ಇಲ್ದಿದ್ರೆ ಯಾವ ಬೂಸ್ಟ್ ಕನ್ವರ್ಟರು ವರ್ಕ್ ಆಗಲ್ಲ. ನನ್ನಿದು ಅಂದರೆ 100% ಇಲ್ಲ 90% ಇಂಡಕ್ಟರಿಂದನೇ ಎಲ್ಲ ಬೂಸ್ಟ್ ಕನ್ವರ್ಟರ್ ಎಲ್ಲ ಆಗೋದು. ಆಮೇಲೆ ಒಂದು ರೆಸಿಸ್ಟರ್ ಬೇಕು. ರೆಸಿಸ್ಟರ್ ಯಾರು ತಗೊಬೇಕು ಅಂದರೆ, ಈಗ ಇಲ್ಲಿ 330 ಓಮ್ಸ್ ಬೇಕಾದ್ರೂ ತಗೊಬೋದು, ಇಲ್ಲ 1 ಕಿಲೋ ಓಮ್ಸ್ ಬೇಕಾದ್ರೂ ತಗೊಬೋದು. ನಾನು 1 ಕಿಲೋ ಓಮ್ಸೇ ತಗೊತೀನಿ. ಅಕಸ್ಮಾತ್ ಏನಾದ್ರು ಜಾಸ್ತಿ ಲೋಡ್ ಕೊಟ್ಟಾಗ ಅದು ಹೀಟ್ ಆಗುತ್ತೆ ಅಂತ. ಆಮೇಲೆ ಜಾಸ್ತಿ ವೋಲ್ಟೇಜ್ ಕೊಟ್ಟಾಗ್ಲೂ ಅದ್ರ ಬೇಸಿಗೆ ಜಾಸ್ತಿ ವೋಲ್ಟೇಜ್ ಹೋಗುತ್ತೆ ಅಂತ 1 ಕಿಲೋ ಓಮ್ ತಗೊತಿದ್ದೀನಿ. 1 ಕಿಲೋ ಓಮ್ದು ಕಲರ್ ಕೋಡು ನೋಡ್ಬೋದು. ಈ ಥರ ಅದರ್ ಸರ್ಕ್ಯೂಟಲ್ಲಿ ಸಿಗ್ತವೆ, ಬೇಕಾದರೆ ಹಾಕ್ಕೊಬೋದು. ಆಮೇಲೆ ಒಂದು ಡಯೋಡ್ ಬೇಕು. ಅಕಸ್ಮಾತ್ ನೀವೇನೋ ಕೆಪಾಸಿಟರ್ ಚಾರ್ಜ್ ಮಾಡ್ತೀರಾ ಅಂದರೆ ಅದಕ್ಕೂ ರಿಟರ್ನ್ ವೋಲ್ಟೇಜ್ ಬರಬಾರ್ದು ಅಂತ ಒಂದು ಡಯೋಡ್ ಉಪಯೋಗಿಸ್ಬೇಕು. ಆ ಡಯೋಡು ಸದ್ಯಕ್ಕೆ ಸಿಗ್ತಿಲ್ಲ, ನೋಡೋಣ ಸಿಕ್ಕಿದ್ರೆ ಹಾಕ್ತೀನಿ. ಇವಾಗ ಒಂದು PCB ಬೋರ್ಡ್ ಬೇಕು, ಅಂದರೆ 0 PCB ಬೋರ್ಡು. ಅದರಲ್ಲಿ ಏನು ಪ್ರಿಂಟ್ ಆಗಿರಲ್ಲ ಯಾವ ಸರ್ಕ್ಯೂಟು, ಡೈರೆಕ್ಟ್ ಡಾಟ್ಸ್ಗಳು ಇರ್ತವೆ. ಇದು ಇವಾಗ ಇದಕ್ಕೆ ಎಲ್ಲ ಕಾಂಪೋನೆಂಟ್ ಹಾಕ್ಕೊಂಬರೋಣ. ಇವಾಗ ಬೇರೆ PCB ತಗೊಂಡಿದ್ದೀನಿ. ಆ PCB ಈ ಥರ ಮುರಿದೋತು, ಅದಕ್ಕೆ ಈ PCB ತಗೊಂಡಿದ್ದೀನಿ. ಇದರಲ್ಲಿ ಹೀಟ್ ಸಿಂಕ್ ಈಗ ಸದ್ಯಕ್ಕೆ ಹಾಕಿದ್ದೀನಿ. ಇಲ್ಲಿ ಟ್ರಾನ್ಸಿಸ್ಟರ್. ಇವಾಗ ಒಂದು ಕರೆಂಟ್ ಫಿಲ್ಟರ್ ಕಾಯಿಲ್ ಹಾಕದ.
ಎಲ್ಲ ಕಾಂಪೊನೆಂಟ್ನ ಹಾಕಿದ್ದೀನಿ. ಇದೇ ಲಾಸ್ಟ್ ಫಿನಿಶಿಂಗು. ಒಂದು ಡಯೋಡ್ ಹಾಕಬೇಕು, ನೋಡೋಣ ಮುಂದಕ್ಕೆ ಸಿಕ್ಕಿದ್ರೆ ಈ ಥರ ಕಾಣುತ್ತೆ. ಆಮೇಲೆ ಇಲ್ಲೆಲ್ಲ ಕಟ್ ಮಾಡ್ತೀನಿ, ಆಮೇಲೆ ಇದನ್ನು ಸೋಲ್ಡ್ರಿಂಗ್ ಮಾಡ್ತೀನಿ. ಇದು ಸರ್ಕಿಟ್ ಡಯಾಗ್ರಾಮ್ ಇಲ್ಲೇ ಐತೆ. ಆಮೇಲೆ ಇದು ಸೋಲ್ಡ್ರಿಂಗು ಮಾಡಬೇಕು. ಇವಾಗ ಫುಲ್ ಕಂಪ್ಲೀಟ್ ಆಗೈತೆ. ಫುಲ್ ಬಾಡಿನೂ ಆಗೈತೆ, ಸೋಲ್ಡ್ರಿಂಗು ಆಗೈತೆ. ಸೋಲ್ಡ್ರಿಂಗ್ ಡೈರೆಕ್ಟಾಗಿ PCB ಮೇಲೆ ಮಾಡ್ಬೋದಿತ್ತು, 0 PCB ಮೇಲೆ, ಆದರೆ ಆ ವೈರೇ ಕಾಣಿಸ್ತಿಲ್ಲ. ಅದಕ್ಕೆ ಇಂಥ ವೈರ್ ತಗೊಂಡೆ. ಈ ಥರ ವೈರ್ಸ್ ಬರೋವು ಸಣ್ಣಗೆ, ಅದೆಲ್ಲ ಇಕ್ಕಿದ್ದೆ, ಕಳೆದೋಗ್ತವೆ. ಡಯೋಡ್ ಆದ PCB ತೆಗೆದೆ, ಎಲ್ಲ ವರ್ಕಿಂಗ್ ಆಗಂಗೆ ಮಾಡಿದ್ದೀನಿ. ಇವಾಗ 1.5 ವೋಲ್ಟ್ ಬ್ಯಾಟ್ರಿ ತಗೊಂಡಿದ್ದೀನಿ. ಇಲ್ಲಿ ಏನಂತಾರೆ, 12 ವೋಲ್ಟ್ LED, ಅದು LED ಕನೆಕ್ಷನ್ ಮಾಡಿದ್ರೆ ಲೈಟ್ ಹತ್ತಲ್ಲ. ಇವಾಗ ಇಲ್ಲಿ ಪವರ್ ಸಪ್ಲೈ ಕೊಡಬೇಕು, ನೋಡ್ಬೋದು ಲೈಟ್ ಹತ್ತೈತೆ. ಅದು 1.5 ವೋಲ್ಟಿಂದನೇ ಇದು ವರ್ಕ್ ಆಗ್ತಿರೋದು. ಆಮೇಲೆ ಕೆಪಾಸಿಟರ್ ಚಾರ್ಜ್ ಮಾಡೋದೆ, ಅದನ್ನ ಹೆಂಗೆ ಬಿಡೋಕ್ಕಾಗುತ್ತೆ, ಅದಕ್ಕೆ ಅಂತಲೇ ಡಯೋಡ್ ಹುಡುಕಿದ್ದು. ಇಲ್ಲಾಂದರೆ ಅದನ್ನು ಹುಡುಕ್ತಾನೆ ಇರಲಿಲ್ಲ. ಕೆಪಾಸಿಟರಲ್ಲಿ ಪಾಸಿಟಿವ್ ನೆಗೆಟಿವ್ ಯಾವುದು ಅಂದರೆ, ಇಲ್ಲಿ ಯಾವ ಥರ ಇಲ್ಲಿ ಪಟ್ಟಿ ಐತೋ ಆ ಥರ ಇದ್ದರೆ ಅದು ಮೈನಸ್ ಅಂತ, ಇಲ್ಲಿ ಏನೂ ಇಲ್ಲ, ಇದು ಪ್ಲಸ್ ಅಂತ. ಇವಾಗ ನೋಡೋಣ, ಮೈನಸ್ಸಿಗೆ ಕನೆಕ್ಟ್ ಮಾಡಿ, ಪ್ಲಸ್ಸಿಗೆ ಕನೆಕ್ಟ್ ಮಾಡಿ, ಸಾಕು. 1-2 ಸೆಕೆಂಡು. ಇವಾಗ ಏನೋ ಡಿಸ್ಚಾರ್ಜ್ ಮಾಡೋಕ್ಕೆ ಬೇಕು. ಇವಾಗ ನೋಡಿ, ಇದನ್ನು ಸೇಫ್ಟಿಯಿಂದ ಮಾಡ್ತಿದ್ದೀನಿ, ಹೀಗೆ ಮಾಡಬೇಕು. ಇದನ್ನು 3 ವೋಲ್ಟ್ 5 ವೋಲ್ಟಿಂದ ಚಾರ್ಜ್ ಮಾಡಿದ್ರೆ ಇನ್ನೂ ಡೇಂಜರಸ್ ಆಗುತ್ತೆ. ಅದು 1.5 ವೋಲ್ಟಿಂದ ವರ್ಕ್ ಆಗ್ತಿರೋದ್ರಿಂದ ಇಷ್ಟು ಕಡಿಮೆ ಬಂದಿದ್ದು. ಆಲ್ಕಲೈನ್ ಬ್ಯಾಟ್ರಿ ಹಾಕಿದ್ರೆ ಅವು ಇನ್ನೂ ಡೇಂಜರಸ್ ಅಂದರೆ ಸ್ಪಾರ್ಕು ಹಂಗೆ ಚಾರ್ಜ್ ಚೆನ್ನಾಗಾಗುತ್ತೆ. ಬೇಕಾದ್ರೆ ಇದನ್ನು 5-6 ಥರ ಉಪಯೋಗಿಸ್ಬೋದು. ಇದು ನಾರ್ಮಲಾಗಿ ಬೂಸ್ಟ್ ಕನ್ವರ್ಟರು. ಎರಡನೇದಾಗಿ ಒಂಥರ ಫ್ರೀಕ್ವೆನ್ಸಿ ಜನ್ರೇಟ್ ಮಾಡುತ್ತೆ. ಒಂದ್ಸಲ ಕೇಳಿಸ್ತೀನಿ. ಈ ಥರ ಜನ್ರೇಟ್ ಮಾಡುತ್ತೆ ಫ್ರೀಕ್ವೆನ್ಸಿ ಜೊತೆ ಇದಕ್ಕೆ ಮ್ಯಾಗ್ನೆಟ್ ಏನಾರ ಹತ್ರ ಹಿಡಿದ್ರೆ ಅವಾಗ ಇನ್ನೂ ಒಂಥರ ಚೇಂಜ್ ಆಗುತ್ತೆ ಸೌಂಡು. ಆಮೇಲೆ ಟ್ರಾನ್ಸಿಸ್ಟರ್ ಏನು ಹೀಟ್ ಆಗಲ್ಲ, ಫುಲ್ ಮಾಮೂಲಿ ತಣ್ಣಗೈತೆ. ಇದು ಯಾವಾಗ ಕೆಟ್ಟೋಗುತ್ತೆ ಅಂದರೆ ಕಂಡೀಷನ್ಗಳು ಹೇಳ್ತೀನಿ. ನೀವೊಂದು ಲಿಥಿಯಂ ಬ್ಯಾಟ್ರಿ ಕೊಡ್ತೀರಾ ಅದಕ್ಕೆ, ಈ ಥರದ್ದೊಂದು ಲಿಥಿಯಂ ಬ್ಯಾಟ್ರಿ ಕೊಡ್ತೀರಾ. ಈ ಲಿಥಿಯಂ ಬ್ಯಾಟ್ರಿ ಇದು ಕನೆಕ್ಟ್ ಮಾಡಿದ್ರೆ ಏನಾಗಲ್ಲ, ನಾರ್ಮಲಾಗಿ ವರ್ಕ್ ಆದಂಗೆ ಆಗುತ್ತೆ.
ಅಂದರೆ ಔಟ್ಪುಟ್ಟು ಜಾಸ್ತಿ ವೋಲ್ಟೇಜು ವಿತ್ ಎಂಪಿಯರು ಕೊಡುತ್ತೆ. ನೋಡ್ಬೋದು ಈ ಥರ ಕೊಡಲಿ, ನಮಗೇನು ಟೆನ್ಷನ್ ಇಲ್ಲ. ಆದರೆ ಇದು ಯಾವಾಗ ಹೀಟ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ ಅಂದರೆ ಅದು ಜೀವನದಿಂದ ಕೈ ತೊಳ್ಕೊಳುತ್ತೆ. ಅಂದರೆ ಜಾಸ್ತಿ ಪವರ್ ತಗೊಳುತ್ತಲ್ಲ, ಎಂಥದಾರ ಸರ್ಕಿಟ್ಟು ಇಲ್ಲ ಇಂಥದ್ದು ಕನೆಕ್ಟ್ ಮಾಡಿದಾಗ ಇದು ಜಾಸ್ತಿ ವೋಲ್ಟೇಜ್ ಕನ್ಸ್ಯೂಮ್ ಮಾಡುತ್ತೆ. ಇದು ಅಷ್ಟೇ ವೋಲ್ಟೇಜ್ ಕೊಡಬೇಕು ಅಂತ ಫಾಸ್ಟಾಗಿ ಆಸಿಲೇಟ್ ಆಗುತ್ತೆ, ಅಂದರೆ ಸ್ವಿಚಿಂಗ್ ಮಾಡುತ್ತೆ ಫಾಸ್ಟಾಗಿ. ಆ ಫಾಸ್ಟಾಗಿ ಸ್ವಿಚಿಂಗ್ ಮಾಡ್ಬೇಕಾದ್ರೆ ಅದ್ರ ಲಿಮಿಟ್ಗಿಂತ ಜಾಸ್ತಿನೇ ಸ್ವಿಚಿಂಗ್ ಮಾಡ್ತಾ ಅದು ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಏನಾದ್ರು ಉಪಯೋಗಿಸ್ತಿದ್ದೀರಾ ಅಂದರೆ ಜಾಸ್ತಿ ಏನು ಲೋಡ್ ಕೊಡ್ತಿದ್ದೀರಾ ಅಂದರೆ 1.5 ವೋಲ್ಟ್ನೇ ಉಪಯೋಗಿಸಿ, ಇಲ್ಲ 3 ವೋಲ್ಟು 1.5 ವೋಲ್ಟ್ನ ಎರಡು ಕಂಬೈನ್ ಮಾಡಿ ಉಪಯೋಗಿಸಿ. ಆವಾಗ ಇದು ಬದುಕುತ್ತೆ, ಆಮೇಲೆ ಸರ್ಕಿಟ್ಟು ಬದುಕುತ್ತೆ, ಟ್ರಾನ್ಸಿಸ್ಟರು ಬದುಕುತ್ತೆ. ಇವಾಗ ಇದನ್ನು ಚೆಕ್ ಮಾಡೋದು ಒಂದ್ಸಲ. ಕನೆಕ್ಷನ್ಗಳು ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ ನೋಡೋಣ. ಇಲ್ಲಿ ನಾನು ಅಲ್ಕಲೈನ್ ಬ್ಯಾಟ್ರಿ ತಗೊಂತಿದ್ದೀನಿ. ಅಲ್ಕಲೈನ್ ಅಂದರೆ ಇದು ಡ್ಯೂರಸೆಲ್ ಅಂತ ಅನ್ಬೋದು. ಡ್ಯೂರಸೆಲ್ ಅಲ್ಕಲೈನಿಂದನೇ ಆಗಿರೋದ್ರಿಂದ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಐತೆ. ನೋಡ್ಬೋದು ಲೈಟ್ ಹತ್ತೈತೆ. 1.5 ವೋಲ್ಟಿಂದ ನೋಡೋಣ. ಟ್ರಾನ್ಸಿಸ್ಟರ್ ಹೀಟ್ ಆಗ್ತಿಲ್ಲ, ನಾನು ಹೇಳ್ದಂಗೆ ಮಾಡ್ರಿ ಹೀಟ್ ಆಗಲ್ಲ. ವರ್ಕ್ ಆಗ್ತೈತೆ. ಬ್ರೈಟ್ನೆಸ್ ಅಷ್ಟೊಂದಿಲ್ಲ, ಸಾಕು 1.5 ವೋಲ್ಟ್ಗೆ ಈ ಥರ ವರ್ಕ್ ಆಗುತ್ತೆ. ಅಂದರೆ ಅದೇನದು ಲಿಥಿಯಂ ಬ್ಯಾಟ್ರಿ ಹೈ ಎಂಪಿಯರ್ದು ಕೊಟ್ಟರೆ, ಇದ್ರಲ್ಲಿ ಕೊಟ್ಟವ್ರೆ 2200 mAh ಅಂತ. mAh ಅಂದರೆ ಏನಿಲ್ಲ, ಮಿಲಿ ಎಂಪಿಯರ್ ಅಂತ. ಅದನ್ನು ಎಂಪಿಯರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 1000ಇಂದ ಡಿವೈಡ್ ಮಾಡಿದ್ರೆ ಆಗುತ್ತೆ, ಇಲ್ಲ 100ಇಂದ ಡಿವೈಡ್ ಮಾಡಿದ್ರೆ ಆಗುತ್ತಾ, ಅದು ಸಿಂಗಲ್ ಡಿಜಿಟಾಗಿ ಬರುತ್ತೆ. ಇದು 2.2 ಎಂಪಿಯರು, ಇದು 2.2 ಎಂಪಿಯರ್ ಅನ್ಕೊಬೋದು. ಬ್ಯಾಟ್ರಿ ಹಾಕ್ಬಿಟ್ಟು ಜಾಸ್ತಿ ಲೋಡ್ ಕೊಟ್ಟರೆ ಹೋಗುತ್ತೆ. ಅಂದರೆ ಕಡಿಮೆ ಎಂಪಿಯರ್ ಇರುತ್ತಲ್ಲ, ಈಗ 300 mAh ಅಂತಲೂ ಬರ್ತವೆ ಸಣ್ಣ ಪುಟ್ಟವು ಬ್ಯಾಟ್ರಿಗಳು, ಅಂಥವು ಕೊಟ್ಟರೆ ಏನಾಗಲ್ಲ. ಅಂದರೆ ಕರೆಂಟ್ ಒಂದು ತುಂಬ ಕೊಟ್ಟಿರ್ತಾರೆ ಅವರಲ್ಲಿ. ಈ ಥರ ನಾವು ಸಿಂಪಲ್ಲಾಗಿ ಬೂಸ್ಟ್ ಕನ್ವರ್ಟರ್, ಹಂಗೆ ಫೀಡ್ಬ್ಯಾಕ್ ಅಂದರೆ ಏನಿಲ್ಲ ಫೀಡ್ಬ್ಯಾಕ್ ಅಂದರೆ ಇದರಲ್ಲಿ ಒಂದು ಫ್ರೀಕ್ವೆನ್ಸಿ ಜನ್ರೇಟ್ ಆಗ್ತಾ ಇರುತ್ತೆ. ಅಂದರೆ 1 ಸೆಕೆಂಡಿಗೆ ಎಷ್ಟು ಸಲ ಆಫ್ ಆನ್ ಆಗ್ತಾ ಇರುತ್ತಾ, ಆ ಫ್ರೀಕ್ವೆನ್ಸೀಸ್ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ ನಾವು ಯಾವ ಥರ ಲೋಡ್ ಕೊಡ್ತೀವಿ ಅಂತ. ಕಡಿಮೆ ವೋಲ್ಟೇಜಿನ ಲೋಡ್ ಕೊಟ್ಟರೆ ನಾರ್ಮಲ್ಲಾಗಿ, ಅಂದರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಅದೇ ಎಲ್ಲ ಕೆಲಸ ಮಾಡ್ಕೊಳುತ್ತೆ. ಪವರ್ ಸಪ್ಲೈ ಮಾತ್ರ ಕೊಟ್ಟರೆ ಸಾಕು, ಇನ್ನೆಲ್ಲ ಮಿಕ್ಕಿದ್ದು ಹಂಗಂದರೆ ಈಗ ನಾರ್ಮಲ್ಲಾಗಿ ನಮಗೆ ಅರ್ಥ ಆಗಂಗೆ ಹೇಳೋದಾದರೆ ಇಂಡಿಪೆಂಡಾಗಿರುತ್ತೆ. ಬರೀ ಪವರ್ ಸಪ್ಲೈ ಸಿಕ್ಕಿದ್ರೆ ಸಾಕು, ಇನ್ನೆಲ್ಲ ಇಂಡಿಪೆಂಡೆಂಟು. ಈಗ ನಾರ್ಮಲ್ ಬೂಸ್ಟ್ ಕನ್ವರ್ಟರ್ ಬರ್ತಾವಲ್ಲ ಅಂಗಡಿಗಳಲ್ಲಿ, XL6009 ಅಂತ, ಅಂಥವರಲ್ಲಿ ವೇರಿಯಬಲ್ ರೆಸಿಸ್ಟರ್ ಇರುತ್ತೆ. ಅದನ್ನು ನಾವು ನಮ್ಮ ಕೈಯಿಂದ ಕಂಟ್ರೋಲ್ ಮಾಡೋದು. ಆದರೆ ಇದು ಹಂಗಲ್ಲ, ಅದರಲ್ಲಿ ಜಾಸ್ತಿ ಹೈ ವೋಲ್ಟೇಜ್ ಕೊಟ್ಬಿಟ್ಟು ನಾರ್ಮಲ್ LED ಕೊಟ್ಟರೆ ಅದು ಕೆಟ್ಟೋಗ್ಬಿಡುತ್ತೆ. ಇದರಲ್ಲಿ ಇಂಥ 3 ವೋಲ್ಟ್ ಕೊಟ್ಟರು 3 ವೋಲ್ಟಲ್ಲೇ ಓಡೋದು, ಹಂಗಾದ್ರೂ ಅದ್ರ ಫ್ರೀಕ್ವೆನ್ಸಿ ಅಡ್ಜಸ್ಟ್ ಆಗುತ್ತೆ, ಜಾಸ್ತಿ ಕೆಡ್ಸೋದು ಇಲ್ಲ. ಆಮೇಲೆ ಇದಕ್ಕೆ ವೋಲ್ಟೋಮೀಟರ್ ಹಾಕಿದ್ರೆ ಇನ್ನೂ ಒಂಥರ ಆಗುತ್ತೆ. ಮುಂದೆ ಯಾವಾಗಾರ ಹಾಕ್ತೀನಿ ವೋಲ್ಟೋಮೀಟರು. ವಿಡಿಯೋ ಜಾಸ್ತಿ ಲಾಂಗ್ ಆಗೈತೆ, ಸದ್ಯಕ್ಕೆ ಇಷ್ಟರಲ್ಲಿ ಎಂಡ್ ಮಾಡ್ತೀನಿ. ಮುಂದಿನ ಸಲ ನೋಡೋಣ ವೋಲ್ಟೋಮೀಟರ್ ಹಾಕಿ.